ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ BBK11 ಮನೆಗೆ ಡೈರೆಕ್ಟಾಗಿ ದಿಢೀರ್ ಅಂತ ಹೇಳ್ಬಿಟ್ಟು ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ BBK ಮನೆಯಲ್ಲಿ ಇವಾಗ ಆಲ್ರೆಡಿ ಎಲಿಮಿನೇಷನ್ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗಿತ್ತು. ಆದರೂ ಅದು ನಡೆಯಲ್ಲ. ಎಲಿಮಿನೇಷನ್ ಪ್ರಕ್ರಿಯೆ ಮಿಡ್-ವೀಕ್ ಎಲಿಮಿನೇಷನ್ ಇರೋದಿಲ್ಲ, ಒಟ್ಟೊಟ್ಟಿಗೆ ಡಬಲ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಸೊ ಸ್ಪರ್ಧಿಗಳೆಲ್ಲರೂ ಕೂಡ ದುಃಖದಲ್ಲಿದ್ದರೆ ಯಾರು ಹೋಗ್ಬೋದು, 2 ಸ್ಪರ್ಧಿ ಅಂತ ಹೇಳ್ಬಿಟ್ರಲ್ಲ, ಮಿಡ್-ವೀಕ್ ಇದ್ದಿದ್ರೆ ಒಬ್ಬರು ಹೋಗ್ತಿದ್ರು, ಇವಾಗ ಡಬಲ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಆತಂಕಕ್ಕೆ ಒಳಗಾಗಿದ್ರು. ಸೊ ಇವಾಗ BBK11ಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದರೆ ಶಿಶಿರ್, ರಂಜಿತ್, ಗೋಲ್ಡ್ ಸುರೇಶ್, ಅನುಷಾ ರೈ, ಹಂಸ, ಯಮುನಾ, ಮಾನಸ ಅತಿಥಿಗಳಾಗಿ ಮನೆಗೆ ವಾಪಸ್ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಚಿಂದಿಯಾಗಿರುತ್ತೆ. ಹಾಗೆ ಆತಂಕಕ್ಕೆ ಅಂದರೆ ಡಬಲ್ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಈ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, ಗೌತಮಿ ಜಾಧವ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಇನ್ನೊಂದು ಕಡೆ ಧನ್ರಾಜ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ರು. ಉಗ್ರ ಮಂಜು ಅವರು ಕೂಡ. ಸೊ ಯಾರು ಹೋಗ್ಬೋದು, ಮಿಡ್-ವೀಕ್ ಎಲಿಮಿನೇಷನ್ ಇದ್ದಿದ್ರೆ ಒಬ್ಬರು ಹೋಗ್ತಿದ್ರು, ಮತ್ತು ಡಬಲ್ ಎಲಿಮಿನೇಷನ್ ಎಲ್ಲ ಯಾರು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆತಂಕಕ್ಕೆ ಒಳಗಾಗಿದ್ರು. ಸೊ ಎಂಟ್ರಿ ಕೊಟ್ಟಿದ್ದಕ್ಕೆ ಒಂಥರ ಮನೆಯಲ್ಲಿ ಸಡಗರ ಮತ್ತು ಉಲ್ಲಾಸ ಬಂದಂತೆ ಎಲ್ಲರೂ ಕೂಡ ಸಖತ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಹಾಲಿ ಸ್ಪರ್ಧಿಗಳು ಒಬ್ಬರು ಎತ್ತಿಕೊಂಡು ಮುದ್ದಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆ ಹನುಮಂತು, ಈ ಕಡೆ ಧನರಾಜ್, ಮಧ್ಯದಲ್ಲಿ ಗೋಲ್ಡ್ ಸುರೇಶ್ ಅವರು ಮುದ್ದಾಡ್ತಿದ್ದಾರೆ, ತಬ್ಕೊಂಡು ಎಲ್ಲ ಖುಷಿಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಡಬಲ್ ಎಲಿಮಿನೇಷನ್ ಏನಿದೆ ಅದನ್ನು ಮರೆತು ಇಲ್ಲಿ ಖುಷಿ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಬ್ಬದ ಸಡಗರ ಥರನೇ ಒಂದು ಖುಷಿ ಬಂದಿದೆ ಅಂತಲೇ ಹೇಳ್ಬೋದು BBK11 ಮನೆಯಲ್ಲಿ. ಸೊ ಹಳೆ ಸ್ಪರ್ಧಿಗಳೆಲ್ಲರೂ ಬಂದಿದ್ದಾರೆ. ಸೊ ಸೀಸನ್ 10ರಲ್ಲೂ ಕೂಡ ಸುಮಾರು ಹಳೆ ಸ್ಪರ್ಧಿಗಳು 10ರಲ್ಲೂ ಕೂಡ ಈ ಥರನೇ ನಡೆದಿತ್ತು. ಸೊ ಯಾರು ಕೂಡ ಹೊರಗಡೆ ವಿಷಯನ ಒಳಗಡೆ ಹೇಳಬಾರ್ದು ಅಂತ ಕೂಡ ಇತ್ತು. ಆದರೂ ಕೂಡ ಹೊರಗಡೆ ವಿಷಯನ ತಂದು ಒಳಗಡೆ ಹೇಳಿದರು. BBK11 ಅಂದರೆ BBK10ನಲ್ಲಿ ಹೇಳಿದರು. ಸೊ BBK11ನಲ್ಲೂ ಕೂಡ ಈ ಥರನೇ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಸೊ ಇಲ್ಲಿ ಹೇಳ್ಬಿಟ್ಟು ಕಳಿಸಿರ್ತಾರೆ ಮೊದಲೇ ಏನಂತ, ಈ ಒಂದು ಹೊರಗಡೆ ವಿಷಯನ ಒಳಗಡೆ ಯಾವುದೂ ಹೇಳೋ ಹಾಗಿಲ್ಲ, ಯಾವ ಥರ ಏನು ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ಹೇಳೋದಿಲ್ಲ ಅನಿಸುತ್ತೆ, ಗೊತ್ತಿಲ್ಲ ನೆಕ್ಸ್ಟ್ ಏನಾಗುತ್ತೋ ಅಂತ ಹೇಳ್ಬಿಟ್ಟು. ಹಳೆ ಸ್ಪರ್ಧಿಗಳ ಎಂಟ್ರಿ ಆಗಿದೆ. ಸೊ ಯಾರು ವಾದ ವಿವಾದನೂ ನಡಿಬೋದು. ಹಾಗೆ ಫ್ರೆಂಡ್ಶಿಪ್ಗಳು ಕೂಡ ಮುರಿದೋಗ್ಬೋದು. ಇಲ್ಲ ಈ ಸ್ಪರ್ಧಿಗಳಲ್ಲಿ ಒಂದು ಒಗ್ಗಟ್ಟು ಕೂಡ ಇರ್ಬೋದು. ಹಳೆ ಸ್ಪರ್ಧಿಗಳು ಏನು ಬಂದಿದ್ದಾರೆ ಅವರಲ್ಲಿ ಒಂದು ಒಗ್ಗಟ್ಟು ಕೂಡ ಇರ್ಬೋದು. ಏನು ಹೇಳಬಾರ್ದು, ಅವರ ಆಟ ಅವರು ಆಡ್ಕೊಂಡು ಹೋಗಲಿ ಅಂತಲೂ ಇರ್ಬೋದು. ಸೊ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಹಳೆ ಸ್ಪರ್ಧಿಗಳೆಲ್ಲ ಎಂಟ್ರಿ ಆಗಿದ್ದಾರೆ, ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇವಾಗ ಮನೇಲಿರುವ ಸ್ಪರ್ಧಿಗಳ ಪೈಕಿ ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರ ಬಗ್ಗೆ ಒಪಿನಿಯನ್ನ ಹೇಳಿ ಅಂತ ಹೇಳ್ಬಿಟ್ಟು ಹಳೆ ಸ್ಪರ್ಧಿಗಳಿಗೆ ಹೇಳಿರ್ತಾರೆ. ಸೊ ಅದೇನೋ ಹಾರ್ಟ್ ಥರ ಬೇರೆ ಒಂದು ಗಿಫ್ಟ್ ಥರ ಕೊಟ್ಟಿರ್ತಾರೆ. ಸೊ ಎಲ್ಲರೂ ಕೂಡ ಇಲ್ಲಿ ಉಗ್ರ ಮಂಜು ಅವ್ರಿಗೆ ಹೇಳ್ತಾರೆ. ಸೊ ಸುಮಾರು ಜನ ಒಬ್ಬೊಬ್ರಿಗೆ ಹೇಳ್ತಾರೆ. ಹನುಮಂತು ಅವ್ರಿಗೂ ಹೇಳ್ತಾರೆ, ಈ ಕಡೆ ಮೋಕ್ಷಿತಾ ಅವ್ರಿಗೂ ಹೇಳ್ತಾರೆ, ಶಿಶಿರ್ ಇಲ್ಲಿ ಉಗ್ರ ಮಂಜುಗೆ ಹೇಳ್ತಾರೆ, ಗೋಲ್ಡ್ ಸುರೇಶ್ ಅವರು ಕೂಡ ಉಗ್ರ ಮಂಜುಗೆ ಹೇಳ್ತಾರೆ, ಹಂಸ ಅವರು ಕೂಡ ಉಗ್ರ ಮಂಜು ಅವ್ರಿಗೆ ಹೇಳ್ತಾರೆ. ಸೊ ಉಗ್ರ ಮಂಜು ಅವ್ರಿಗೆ ಸುಮಾರು ಜನ ಹೇಳ್ತಾರೆ. ಸೊ ಏನಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಇವಾಗ ಉಗ್ರ ಮಂಜು ಅವರು ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಅದರಲ್ಲೂ ಕೂಡ ನೀವು ನೋಡ್ಬೋದು. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ, ಅಸಲಿ ಸತ್ಯ ಇದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಉಗ್ರ ಮಂಜು ಅವರು. ಈ ಪ್ರೋಮೋ ನೋಡಿದ್ಮೇಲೆ ಸುಮಾರು ಜನರಿಗೆ ಕುತೂಹಲ ಕೂಡ ಮೂಡಿರುತ್ತೆ, ಯಾಕೆ ಏನು ಅಂತ ಹೇಳ್ಬಿಟ್ಟು. ಸೊ ಸಂಜೆ ಎಪಿಸೋಡ್ ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ. ನೋಡಿದ್ಮೇಲೆ ಎಲ್ರಿಗೂ ಕೂಡ ಅರ್ಥ ಆಗೋದು ಯಾವ ಥರ ಏನು ಅಂತ ಹೇಳ್ಬಿಟ್ಟು, ಯಾಕೆ ಈ ಥರ ಹೇಳಿದ್ರು, ಸೊ ಹಳೆ ಸ್ಪರ್ಧಿಗಳು ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು ನೀಟಾಗಿ ಅರ್ಥ ಆಗೋದು ಎಪಿಸೋಡ್ ನೋಡಿದ್ಮೇಲೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.